ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಕರ್ನಾಟಕದ ಪ್ರಸಿದ್ಧ ಪಾರಂಪರಿಕ ತಾಣ ಬಾದಾಮಿ ಗುಹಾಲಯಗಳ ಆವರಣದಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವಿವಾದವನ್ನು ಸೃಷ್ಟಿ ಮಾಡಿತು. ಅಲ್ಲಿನ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಎಎಸ್ಐ ಮಹಿಳಾ ಸಿಬ್ಬಂದಿ ರೋಶನಿ ಮುಸ್ತಾಫಿ ಅವರು ಚಪ್ಪಲಿ ಧರಿಸಿದ್ದಾರೆ ಅನ್ನೋ ಕಾರಣಕ್ಕೆ ಒಬ್ಬ ಮಹಿಳಾ ಪ್ರವಾಸಿ ತೀವ್ರ ವಾಗ್ವಾದವನ್ನು ನಡೆಸಿದ್ರು. ಈ ಪ್ರವಾಸಿ ಮಹಿಳೆ ಸ್ವಲ್ಪ ಏಜ್ಡ್ ತರ ಕಾಣ್ತಾ ಇರೋದ್ರಿಂದ ಅವರನ್ನ ಗೌರವಯುತವಾಗಿ ನಾನು ಆಂಟಿ ಅಂತಾನೆ ಸಂಬೋಧಿಸ್ತಾ ಹೋಗ್ತೀನಿ. ಈ ಸ್ಟೋರಿ ಬಗ್ಗೆ ನಿಮ್ಮ ಜೊತೆಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಚಪ್ಪಲ್ ಹಾಕೊಂಡು ಒಳಗಡೆ ಕೂತಿದ್ದಾಳೆ. ಸತಿ ಹೇಳಿದೀನಿ. ಸ್ಟಾಫ್ ಅಂತೆ ನಾವು ಬಿಡ್ಬೇಕಂತೆ ಇವಳಿಗೆ. ಏನಾಗ ಕಾಮನ್ ಸೆನ್ಸ್ ಇಲ್ವಾ? ನಾವು ಹೋಗ್ತೀವಪ್ಪ ದರ್ಗಾಗೆ, ನಾವು ಚಪ್ಪಲ್ ಹಾಕೊಂಡು ಹೋಗ್ತೀವ. Her name is Roshni Mustafi, guys, and she is not supposed to go with footwear inside the temple. ಸರ್, ನೀವೆಲ್ಲ ನಿಂತ್ಕೊಳ್ಬೇಕು. ಇಂಥವ್ರಿಗೆಲ್ಲ ಮಾಡಿದಕ್ಕೆ ನಾವು ಪ್ರೋತ್ಸಾಹ ಕೊಡೋದ್ರಿಂದನೇ ಇಂಥವ್ರು ನಮ್ಮ ಮೇಲೆ ಇರ್ತಾರೆ. ಹಿಂದುತ್ವ ಯಾವಾಗ ಹೋಗುತ್ತೆ? ಇಂಥವ್ರೆ ಪೈಸಾ ಬರೋದು. ಪೈಸಾ ಎಲ್ಲಿಂದ ಬರೋದು ಅದು ನೋಡ್ಕೋ. ನಿನ್ ಜಾಬ್ ಐತಲ್ಲ, ಜಾಬ್ ಕರೆಕ್ಟ್ ಆಗಿ ಮಾಡ್ಕೋ. ಕಲ್ಚರ್ ಫಾಲೋ ಮಾಡು. Why should I delete? You have Why should I? Why? Ask the authorities to make a rule. Why should I? You Ask the authorities to make a rule. I am not instructed. You are common sense. ಅವ್ರ ಮುಂದೆ ಬಿಡ್ತಾರೆ ನಮ್ಗೆ. ನೋಡ್ರಿ ಅವ್ರು ಒಬ್ಳೆ ಹೆಂಗ್ ಮಾಡ್ತಾ ಇದ್ದಾರೆ. ಆರ್ಗ್ಯೂ ಮಾಡ್ತಾರೆ. ಪೈಸಾ ಬರೋದು. ಪೈಸಾ ಎಲ್ಲಿಂದ ಬರೋದು ಅದು ನೋಡ್ಕೋ. ನಿನ್ ಜಾಬ್ ಐತಲ್ಲ, ಜಾಬ್ ಕರೆಕ್ಟ್ ಆಗಿ ಮಾಡ್ಕೋ. ಕಲ್ಚರ್ ಫಾಲೋ ಮಾಡು. Roshni Mustafi is her name. And she calls herself as a staff here. She's sitting with a footwear. ಒಂದು ವೈರಲ್ ವಿಡಿಯೋ. ಅದರಲ್ಲಿ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ನ ಎಂಪ್ಲಾಯಿ ಚಪ್ಪಲಿ ಹಾಕಿದ್ದು ಸಮಸ್ಯೆ ಆಗಿದೆ ಅನ್ನೋದಕ್ಕಿಂತನೂ ಆ ಎಂಪ್ಲಾಯಿ ಹಿಜಾಬ್ ಹಾಕೊಂಡಿದ್ಲು ಮತ್ತು ಆಕೆ ಹೆಸರು ರೋಶನಿ ಮುಸ್ತಾಫಿ ಅಂತ ಇತ್ತು. ಸೊ ಅದೇ ಇಲ್ಲಿ ದೊಡ್ಡ ಸಮಸ್ಯೆಗೆ ಕಾರಣ ಆಗುತ್ತೆ. ಪಾಪ ಈ ರೋಶನಿ ಮುಸ್ತಾಫಿ ಅವರು ಕೋಲ್ಕತ್ತಾದವರಂತೆ 6 ತಿಂಗಳಿನಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರೂಲ್ಸ್ ಮಾಡೋದಕ್ಕೆ ನಿಮ್ಗೆ ಏನು ರೈಟ್ಸ್ ಇದೆ ಅಂತ ಆ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿ ಕೇಳಿದರೆ, ನಿನಗೆ ಕನಿಷ್ಠ ಜ್ಞಾನ ಇಲ್ವಾ, ದರ್ಗಾದೊಳಗೆ ಚಪ್ಪಲಿ ಹಾಕೊಂಡು ಹೋಗ್ಬೇಕಾ ಅಂತೆಲ್ಲ ಈ ಆಂಟಿ ತೇಟ್ ಅರ್ನಬ್ ಗೋಸ್ವಾಮಿ ರೀತಿನೇ ಅರ್ಚಾಡಿದ್ದಾರೆ. ಪಾಪ 44 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ಗಂಟ್ಲು ಹರ್ಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಆನ್ ಡ್ಯೂಟಿ ಇದ್ದ ಸಿಬ್ಬಂದಿ ತಮ್ಮ ಮೇಲಾಧಿಕಾರಿಗೆ ಕಾಲ್ ಮಾಡಿ ಇಲ್ಲಿ ಯಾರೋ ರಾದ್ದಾಂತ ಮಾಡ್ತಾ ಇದ್ದಾರೆ ಅಂತ ಹೇಳುವ ಪರಿಸ್ಥಿತಿಯನ್ನ ಈ ಆಂಟಿ ತಂದಿಟ್ಟಿದ್ದಾರೆ. ದುರಾದೃಷ್ಟ ಏನಂದ್ರೆ, ಪುರಾತತ್ವ ಇಲಾಖೆಯ ಅಧಿಕಾರಿಗಳು ತಮ್ಮ ಸಿಬ್ಬಂದಿಯ ತಮ್ಮ ಸಹೋದ್ಯೋಗಿಯ ಸಹಾಯಕ್ಕೆ ಬರಲೇ ಇಲ್ಲ. ಬದಲಿಗೆ ಸಿಬ್ಬಂದಿ ಕೈಯಿಂದಾನೇ ಕ್ಷಮಾಪಣೆ ಪತ್ರ ಬರೆಸಿ ಕೊಟ್ಟಿದ್ದಾರೆ. ಇದು ಬಾದಾಮಿಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳ ಬೆನ್ನು ಮೂಳೆ ಗಟ್ಟಿ ಇಲ್ಲ, ಅದು ಮುರಿದು ಬಿದ್ದಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಇರಲಿ, ಈ ವಿಚಾರದ ಬಗ್ಗೆ ಮುಂದೆ ತುಂಬ ಮಾತಾಡ್ತಾ ಹೋಗೋಣ. ಇಲ್ಲಿ ಅಸಲಿ ಸತ್ಯ ಬೇರೆನೇ ಇದೆ. ಬಾದಾಮಿಯಲ್ಲಿ ಈಗ ತಾಪಮಾನ ಬರೋಬ್ಬರಿ 44 ಡಿಗ್ರಿ ತಲುಪಿದೆ. ಧಗಧಗಿಸುವ ಕಲ್ಲಿನ ಬಂಡೆಗಳ ಮೇಲೆ ಬರಿಗಾಲಿನಲ್ಲಿ ನಡೆಯೋದು ಅಸಾಧ್ಯದ ಮಾತು. ನಾನು ಕೂಡ ಅದೇ ಜಿಲ್ಲೆಯವನು. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತು. ಬರಿಗಾಲಿನಲ್ಲಿ ಜಸ್ಟ್ 5 ಸೆಕೆಂಡ್ ನಿಲ್ಲೋದಿಕ್ಕೂ ಆಗೋದಿಲ್ಲ. ಅದೇ ಬಾದಾಮಿಯ ಗುಹೆಗಳಲ್ಲಿ ಒಂದು ಮೊಟ್ಟೆ ಹೊಡೆದು ಹಾಕ್ಬಿಡಿ, ಅದು 30 ಸೆಕೆಂಡ್ನಲ್ಲಿ ಆಮ್ಲೆಟ್ ಆಗ್ಬಿಡುತ್ತೆ. ಅಷ್ಟು ಬಿಸಿಲಿದೆ. ಅಷ್ಟೇ ಅಲ್ಲ, ಗುಹೆಗಳ ಒಳಗೆ ಬಾವಲಿಗಳ ಇಕ್ಕೆಗಳಿರ್ತವೆ, ಅಂದರೆ ಕಕ್ಕ ಮಾಡಿರ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿನ ಭದ್ರತಾ ಸಿಬ್ಬಂದಿ ಮತ್ತು ಪ್ರವಾಸಿಗರು ಶೂ ಚಪ್ಪಲಿ ಹಾಕ್ಕೊಂಡೇ ಓಡಾಡ್ತಾರೆ. ಇದೇನು ಹೊಸ ವಿಚಾರ ಅಲ್ಲ. ಆದರೆ ಸಿಬ್ಬಂದಿ ಮುಸ್ಲಿಂ ಆಗಿದ್ದು ಈ ಆಂಟಿಗೆ ಕಣ್ಣಿಗೆ ಬಿದ್ದ ಕಸ ಆಗಿ ಬಿಡುತ್ತೆ. ಇಲ್ಲಿ ಮುಖ್ಯವಾದ ವಿಷಯ ಏನಂದರೆ, ಬಾದಾಮಿ ಗುಹಾಂತರ ದೇವಾಲಯಗಳು ಪ್ರಸ್ತುತ ಪೂಜೆ ನಡೆಯುವ ಸಕ್ರಿಯ ದೇವಸ್ಥಾನಗಳಲ್ಲ. ಅಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರ ನಡೀತಾ ಇಲ್ಲ. ಇದು ಎಎಸ್ಐ ನಿರ್ವಹಿಸುವ ಒಂದು ಪುರಾತತ್ವ ಸ್ಮಾರಕ ಮತ್ತು ಪಾರಂಪರಿಕ ತಾಣ. ಬೆಟ್ಟ ತಿಳಿಯಲು ಇಲ್ಲಿ ಶೂ ಧರಿಸೋದಕ್ಕೆ ಯಾವುದೇ ನಿಷೇಧ ಇಲ್ಲ. ಹಂಪಿಯಲ್ಲೂ ಕೂಡ ಇದೇ ನಿಯಮ ಇದೆ. ಎಲ್ಲ ಪ್ರವಾಸಿಗರು ಶೂ ಚಪ್ಪಲಿ ಹಾಕೊಂಡೇ ಓಡಾಡ್ತಾರೆ. ಚಪ್ಪಲಿ ಶೂ ಬಿಟ್ಟು ಇಲ್ಲಿ ಓಡಾಡೋದಿಕ್ಕೂ ಆಗೋದಿಲ್ಲ. ಚಪ್ಪಲಿ ಯಾಕೆ ಹಾಕೊಂಡಿದ್ದೀಯ ಅಂತ ಕೇಳ್ತಾ ಇದ್ದ ಈ ಆಂಟಿ ಜಸ್ಟ್ ಒಂದು 5 ಸೆಕೆಂಡ್ ಆದ್ರೂ ತಾನು ಧರಿಸಿದ್ದ ಶೂ ಬಿಟ್ಟು ನಿಂತ್ಕೊಳ್ಬೇಕಿತ್ತು. ಆಗ ಈ ಆಂಟಿಯ ಧರ್ಮ ಭಕ್ತಿ, ದೇವರ ಭಕ್ತಿಯನ್ನ ಮೆಚ್ಚಬಹುದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಆಂಟಿಯ ಕೋಮು ಧೋರಣೆಯನ್ನ ಜನರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿಚಿತ್ರ ಏನಂದ್ರೆ, ಆರೋಪ ಮಾಡ್ತಾ ಇರುವ ಆಂಟಿ ಮತ್ತು ಅಲ್ಲಿದ್ದ ಉಳಿದ ಪ್ರವಾಸಿಗರು ಕೂಡ ಎಲ್ಲರೂ ಶೂ ಚಪ್ಪಲಿ ಹಾಕೊಂಡೇ
ನಿಂತ್ಕೊಂಡಿದ್ದಾರೆ. ಚಪ್ಪಲಿ ಹಾಕ್ಕೊಂಡು ಮೈ ಸುಡುವ ಆ ಭಯಂಕರ ಬಿಸಿಲಿನಲ್ಲಿ ದಿನಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡುವ ಮಹಿಳಾ ಸಿಬ್ಬಂದಿಯ ಧರ್ಮವನ್ನು ನೋಡಿ ಕೇವಲ ಧರ್ಮದ ಕಾರಣಕ್ಕೆ ವಿವಾದವನ್ನು ಸೃಷ್ಟಿ ಮಾಡೋದು, ಆಕೆಯನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ವೀಕ್ಷಕರೇ ಹೇಳಬೇಕು. ಅಷ್ಟಕ್ಕೂ ಅವರಿಗೆ ಯಾಕ್ರಿ ಚಪ್ಪಲಿ ಹಾಕೊಂಡಿದ್ದೀರಾ ಅಂತ ಕೇಳೋ ನೀವ್ಯಾಕ್ರಿ ಆಂಟಿ ಶೂ ಹಾಕೊಂಡಿದ್ದೀರಾ, ಬಿಚ್ಚಿ ತಲೆ ಮೇಲೆ ಇಟ್ಕೊಳ್ಬೇಕಾಯ್ತು. ಅವರು ನಾವು ಹಿಂದುತ್ವ ಅಬ್ಬಬ್ಬಬ್ಬಬ್ಬ, ಎದುರುಗಡೆ ಪಾಪದ ಮುಸ್ಲಿಂ ಹೆಣ್ಣುಮಕ್ಕಳು ಇದ್ದಾಳೆ ಅನ್ನೋ ಕಾರಣಕ್ಕೆ ಆಂಟಿಗೆ ಹಿಂದುತ್ವ ಅಡಿಯಿಂದ ಮುಡಿ ತನಕ ಹಂಗೆ ಕಿತ್ಕೊಂಡ್ ಬಂದ್ಬಿಟ್ಟಿದೆ. ಅಲ್ಲೆಲ್ಲೆಲ್ಲೆಲ್ಲೆ ಏನೋ ನನಗಂತೂ ಈ ವಿಡಿಯೋ ನೋಡಿದ ಮೇಲೆ ಅನಿಸಿದ್ದೇನೆಂದರೆ, ಪಾಪ ಆಂಟಿ ಹೊರಗಡೆ ಸುತ್ತಾಡೋಕ್ಕೆ ಹೋಗ್ತಾ ಇದ್ದಾರೆ, ಮನೆಯಲ್ಲಿ ಗಂಡ ದುಡ್ಡು ಕೊಟ್ಟಿರ್ಲಿಕ್ಕಿಲ್ವೇನೋ, ಅದಕ್ಕೆ ಆ ಕೋಪನ ತಂದು ಈ ಹೆಣ್ಣು ಮಗಳ ಮೇಲೆ ಹಾಕಿರೋ ರೀತಿ ಕಾಣ್ತಾ ಇದೆ. ಗಂಡನ ಮೇಲಿರೋ ಸಿಟ್ಟು ಬಾದಾಮಿ ಗುಹೆಗಳಲ್ಲಿ ಸಿಡಿದೇದು ಬಂದ್ಬಿಟ್ಟದೆ. ಈ ಆಂಟಿ ಏನಾರ ಮಾಡ್ಕೊಳ್ಳಿ, ಮಾತಾಡೋಕ್ಕೆ ಬಾಯಿ ಇದೆ, ವೈರಲ್ ಮಾಡೋಕ್ಕೆ ಕೈಯಲ್ಲಿ ಮೊಬೈಲ್ ಇದೆ, ಪ್ರಚಾರದ ತೆವಲಿದ್ದಂಗೆ ಕಾಣ್ತಾ ಇದೆ, ಅದಕ್ಕೆ ಥೇಟ್ ಅರ್ನಬ್ ಗೋಸ್ವಾಮಿ ರೀತಿ ಕಿರ್ಚಾಡಿದೆ. ಇಂಥ ಆಂಟಿಗಳು ಅದೆಷ್ಟೋ ಬರ್ತವೆ, ಅದೆಷ್ಟೋ ಹೋಗ್ತವೆ. ಇವ್ರ ಬಗ್ಗೆ ನಾವು ಗಮನ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ತಮ್ಮ ಸಿಬ್ಬಂದಿಗೆ ಇಷ್ಟೆಲ್ಲ ಹ್ಯಾರಾಸ್ಮೆಂಟ್ ಆಗ್ತಾ ಇದ್ದದನ್ನು ನೋಡಿಕೊಂಡು ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಾಯಲ್ಲೇನು ಕಡುಬು ತುರ್ಕೊಂಡು ಕೂತ್ಕೊಂಡಿದ್ರೇನೋ, ಒಬ್ಬನು ಬಂದು ತಮ್ಮ ಸಿಬ್ಬಂದಿಯ ಪರವಾಗಿ ಮಾತನಾಡಿಲ್ಲ. ನಾಚಿಕೆ ಆಗಬೇಕು ನಿಮ್ಮಂಥವ್ರಿಗೆಲ್ಲ. ಈ ಕೇಸ್ ಬಗ್ಗೆ, ಅಲ್ಲಿನ ರೂಲ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಬಾದಾಮಿ ಪುರಾತತ್ವ ಇಲಾಖೆಗೆ ಕಾಲ್ ಮಾಡಿದೆ. ಅವ್ರೇನು ಹೇಳಿದ್ರು ಅನ್ನೋದನ್ನ ಒಮ್ಮೆ ನೀವೇ ಕೇಳಿಸ್ಕೊಳ್ಳಿ. ನನಗೆ ತಮ್ಮಿಂದ ಒಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು ಸರ್. ಸರ್ ಅವರು ಸರ್ ಇಲ್ಲ ಸರ್, ನಾಳೆ ಬರ್ತಾರ್ರಿ. ಅಲ್ಲ, ಈಗ ಒಂದು ರೂಲ್ಸ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಸರ್ ಜೊತೆಗೆ ಮಾತಾಡ್ಬೇಕು ಅಂತಿಲ್ಲ, ನೀವ್ ಹೇಳಿದ್ರು ಆಯ್ತು. ಇಲ್ಲ ಅಂದ್ರೆ ಈಗ ಬಾದಾಮಿ ಗುಹೆಗಳ ಒಳಗೆ ಬಾದಾಮಿ ಗುಹೆಗಳ ಒಳಗೆ ಚಪ್ಪಲಿ ಹಾಕೊಂಡು ಹೋಗೋ ನಿಯಮ ಇದೆಯಾ ಇಲ್ವಾ ಅಂತ ಏನಾದ್ರು ಅದ್ರ ಬಗ್ಗೆ ನನಗೆ ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಏನ ಅದು ನಮ್ಗೆ ಗೊತ್ತಿಲ್ಲ ಸರ್, ಪಕ್ಕ ನಾನು ಈಗ ಬಂದಿ ಸರ್. ನೀವೇನಾಗಿರೋದಲ್ಲಿ? ನಾವು ಲೇಬರ್ ಅಂತ ಹೇಳಿ ಸರ್. ಅಲ್ಲ, ಪೋಸ್ಟ್ ಏನು ಅಂತ ನಿಮ್ದು? ನಾವು ಲೇಬರ್ ಸರ್, ಲೇಬರ್ ಅಂತ ಹೇಳಿ ಸರ್. ಸರ್ ನಾಳೆ ಬರ್ತಾರೆ ಸರ್, ಅವ್ರಿಗೆ ಕಾಲ್ ಮಾಡಿ. ಅಂದ್ರೆ ಅವ್ರು ಇಲ್ಲಂದ್ರೆ ಬೇರೆ ಯಾರು ಮತ್ತೆ ಡಿಪಾರ್ಟ್ಮೆಂಟ್ ಅವರು? ಅಂದ್ರೆ ಇಲ್ಲ ಸರ್, ಅವ್ರು ಸರ್ ಬರ್ತಾರ್ರಿ. ಅಂದ್ರೆ ಇಲ್ಲಿ ಸೈಡ್ ಮಗ ಸರ್, ಪಡದಕಲ್ಲಿಗೆ ಸೈಡ್ ಪಡದಕಲ್ ಬರ್ತಾರಲ್ಲ ಸರ್, ಪಡದಕಲ್ಲಿಗೆ ಹೋಗಿದ್ದಾರೆ ಸರ್. ಈಗ ನಾನು ಮಾತಾಡ್ಬೇಕಂದ್ರೆ ಇವಾಗ ಯಾರಿಗೆ ಮಾತಾಡ್ಬೇಕು? ನಾಳೆವರೆಗೂ ಕಾಯಕ್ಕಾಗಲ್ವಲ್ಲ ಇದು, ಅದಕ್ಕೆ. ನಾಳೆ ಸರ್ ಇರ್ತಾರೆ ಸರ್, ಸ್ಟಾಫ್ ಇರ್ತಾರೆ, CA ಇರ್ತಾರ್ರಿ. ಅವ್ರಿಗೆ ಒಬ್ರು ರಜಾ ಇದ್ದಾರೆ ಸರ್, ಇನ್ನೊಬ್ರು ಒಬ್ರು ಸರ್ ಅವರು ಇಲ್ಲೇ ಹೊರಗಡೆ ಸೈಟಿಗೆ ಇದು ಪಡದಕಲ್ಲಿಗೆ ಹೋಗ್ಯಾರ ಸರ್, QG ನೋಡ್ಲಿಕ್ಕೆ ಅಂತ ಸೈಡ್ ಮಾಡಿ. ಅಂದ್ರೆ 6 ಗಂಟೆ. ನನಗೇನಂದ್ರೆ ಚಪ್ಪಲಿ ಹಾಕೊಂಡು ಹೋಗೋದಿಕ್ಕೆ ಏನು ರೂಲ್ಸ್ ಏನಿದೆ? ಹಾಕೊಂಡು ಹೋಗ್ಬೋದಾ, ಹೋಗಂಗಿಲ್ವಾ? ಅದು ಏನೋ ನಮಗೂ ಗೊತ್ತಿಲ್ಲ ಸರ್ ಅಷ್ಟು ಮಾಹಿತಿ. ಕೆಲವು ಮಂದಿ ಗೊತ್ತಿದ್ದವ್ರು ಹಾಕೊಂಡು ಹೋಗ್ತಾರೆ ಸರ್, ಕೆಲವು ಮಂದಿ ಮತ್ತೆ ಏನೋ ಅಪರಿಚಿತವಾಗಿ ಅಂದ್ರೆ ಪೂಜೆ ಮಾಡಲ್ ಬಿಡಿ ಸರ್. ಅಲ್ಲ ಅಂದ್ರೆ ಇದು ಅದು ಪೂಜೆ ಗೀಜೆ ಅದು ಸಮಸ್ಯೆ ಅಲ್ಲ, ಇಲ್ಲಿ ರೂಲ್ಸ್ ಏನಿದೆ ಅಂತ ಅಷ್ಟೇ. ಏನೋ ಸರ್ ನಮಗೂ ಗೊತ್ತಿಲ್ಲ ಸರ್, ಸರಿ ಕೇಳಿ ಸರ್. ಹೌದಾ, ಸರಿ ಬಿಡಿ, ನೀವು ಪಾಪ ಅಲ್ಲಿ ಎದುರ್ಕೊಳ್ತಾ ಆಫೀಸ್ ಇರ್ತೀವಿ ಸರ್, ಅದಕ್ಕೆ ನಮ್ಗೆ ಏನು ಅಲ್ಲಿ ಗೊತ್ತಿಲ್ಲ ಸರ್ ಗುಡಿದೆ. ಅದೇ ಮಾತಾಡೋದಕ್ಕೆ ಎದುರ್ಕೊಳ್ತಾ ಇದ್ದೀರಾ. ಸರಿ ಸರಿ ಸರಿ, ಓಕೆ ಸರ್. ನೋಡಿ, ಬಾದಾಮಿ ಆಗಲಿ, ಐಹೊಳೆ ಪಟ್ಟದಕಲ್ಲಾಗಲಿ, ಹಂಪಿನೇ ಆಗಲಿ, ಇಂತಹ ಹಿಸ್ಟಾರಿಕಲ್ ಪ್ಲೇಸಸ್ಗಳಲ್ಲಿ ಜನರು ಅನಾದಿ ಕಾಲದಿಂದನೂ ಚಪ್ಪಲಿ ಶೂಗಳನ್ನು ಹಾಕ್ಕೊಂಡೇ ಓಡಾಡ್ತಾ ಇದ್ದಾರೆ. ನೀವು ಸ್ವಲ್ಪ ಇಲ್ಲಿರೋ ಫೋಟೋಸ್ಗಳನ್ನು ನೋಡಿ, ಇವೆಲ್ಲ ಹಳೆ ಫೋಟೋಗಳು. ಇವೆಲ್ಲ ನೋಡ್ತಾ ಇದ್ರೆ ಅಲ್ಲಿ ಮೊದಲಿಂದಾನು ಹಿಂದೂಗಳು ಸಹ ಚಪ್ಪಲಿ ಶೂ ಹಾಕ್ಕೊಂಡೇ ಓಡಾಡಿದ್ದಾರೆ, ಫೋಟೋ ಶೂಟ್ ಮಾಡಿದ್ದಾರೆ. ಅಲ್ಲಿ ನೀನು ಹಿಂದೂ, ನೀನು ಮುಸ್ಲಿಮು, ನೀನು ಜೈನು, ನೀನು ಕ್ರಿಶ್ಚಿಯನ್ನು ಇದೆಲ್ಲ ಬರೋದೇ ಇಲ್ಲ. ಆದರೆ ಈ ಆಂಟಿಗೆ ಪ್ರಚಾರದ ತೆವಲಿದ್ದಂಗೆ ಕಾಣುತ್ತೆ, ಅದಕ್ಕೆ ಹಿಂದುತ್ವವನ್ನು ಮುಂದಿಟ್ಕೊಂಡು ರಂಪಾಟ ಮಾಡಿದ್ದಾರೆ. ನಿಯಮಗಳ ಕನಿಷ್ಠ ಜ್ಞಾನವೂ ಇಲ್ಲದೆ, ಪಾರಂಪರಿಕ ತಾಣದ ಇತಿಹಾಸವನ್ನು ಅರ್ಥಕೊಳ್ಳದೆ, ಕೇವಲ ಪ್ರಚಾರಕ್ಕೋಸ್ಕರ ಅಥವಾ ಧಾರ್ಮಿಕ ಭಾವನೆ ಕೆರಳಿಸೋದಕ್ಕೋಸ್ಕರ ಕರ್ತವ್ಯ ನಿರತ ಸರ್ಕಾರಿ ಸಿಬ್ಬಂದಿಗೆ ಕಿರುಕುಳವನ್ನು ಕೊಡೋದು ಖಂಡನೀಯ ಆಗುತ್ತೆ. ಪ್ರವಾಸಿಗರು ಇತಿಹಾಸವನ್ನು ಗೌರವಿಸಬೇಕೆ ಹೊರತು ಹೀಗೆ ಅನಾವಶ್ಯಕ ರಾದ್ಧಾಂತವನ್ನು ಮಾಡಬಾರ್ದು. ಇನ್ನು ವಿಡಿಯೋ ರಾಷ್ಟ್ರ ಮಟ್ಟದಲ್ಲಿ ವೈರಲ್ ಆದ್ಮೇಲೂ ಪುರಾತತ್ವ ಇಲಾಖೆಯ ಸಿಬ್ಬಂದಿಯ ಕೆಲಸಕ್ಕೆ ಅಡ್ಡಿಪಡಿಸಿದ ಈ ಆಂಟಿಯ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದ ಬಾದಾಮಿ ಪೊಲೀಸರು ಮೋಸ್ಟ್ಲಿ ಬಾದಾಮಿ ಬಿಸಿಲಲ್ಲಿ ಶೇಂಗಾ ಸುಟ್ಕೊಂಡು ತಿಂತ ಕೂತ್ಕೊಂಡಿದ್ರೇನೋ ಗೊತ್ತಿಲ್ಲ. ಇರಲಿ, ಮುಂದೆ ಇದ್ರ ಬಗ್ಗೆ ಮತ್ತೊಮ್ಮೆ ಮಾತಾಡೋಣ. ಈಗ ಈ ವೈರಲ್ ಆಂಟಿಯ ವೈಲೆಂಟ್ ಕಹಾನಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹೆಚ್ಚಿನ ಸುದ್ದಿ ಮತ್ತು ವಿಶ್ಲೇಷಣೆಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.